ಭಾರತವು ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಸ್ವಾವಲಂಬಿತೆಯನ್ನು ಸಾಧಿಸುವ ದಿಕ್ಕಿನಲ್ಲಿ ಹಲವಾರು ಅತ್ಯಾಧುನಿಕ ಆಯುಧ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದೆ. ಈ ನಿಟ್ಟಿನಲ್ಲಿ ಆಕಾಶ ಕ್ಷಿಪಣಿ ವ್ಯವಸ್ಥೆ ದೇಶದ ವಾಯು ಭದ್ರತಾ ಜಾಲದಲ್ಲಿ ಪ್ರಮುಖ ಪಾತ್ರ ವಹಿಸುವ ಶಕ್ತಿಶಾಲಿ ಸಾಧನವಾಗಿದೆ. ಇದು ಮೇ 2008ರಲ್ಲಿ ಭಾರತೀಯ ಏರ್ಫೋರ್ಸ್ಗೆ ನಿಯೋಜನೆಯಾಯಿತು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇದನ್ನು ವಿನ್ಯಾಸಗೊಳಿಸಿದ್ದು, ಭಾರತ ಡೈನಾಮಿಕ್ಸ್ ಲಿಮಿಟೆಡ್ BDL ಇದರ ಉತ್ಪಾದನೆ ನಡೆಸುತ್ತಿದೆ. ಆಕಾಶ್ ಇದೊಂದು ಮಧ್ಯಮ ದೂರದ ಸರ್ಫೇಸ್ ಟು ಏರ್ ಮಿಸೈಲ್ ಆಗಿದ್ದು, ಅಂದರೆ ಭೂಮಿಯಿಂದ ಆಕಾಶಕ್ಕೆ ಹಾರಿ ಶತ್ರುಗಳ ಅಸ್ತ್ರಗಳನ್ನು ನಾಶಪಡಿಸುತ್ತದೆ. ಹಾಗೂ ಇದನ್ನು ಅನೇಕ ವಾಯುಮೂಲದ ತಂತ್ರಾಂಶಗಳಿಂದ ರಾಷ್ಟ್ರದ ಪ್ರಮುಖ ಸೌಲಭ್ಯಗಳು ಮತ್ತು ದೇಶದ ಪ್ರಮುಖ ನಗರ ಹಾಗೂ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಕ್ಷಿಪಣಿಯು ಯುದ್ಧ ವಿಮಾನಗಳು, ಕ್ರೂಜ್ ಕ್ಷಿಪಣಿಗಳು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ UAVs ಮತ್ತು ಏರ್ ಟು ಸರ್ಫೇಸ್ ಮಿಸೈಲ್ಗಳು ಮೊದಲಾದ ಅನೇಕ ಶತ್ರುಗಳ ಆಯುಧಗಳನ್ನು ಯಶಸ್ವಿಯಾಗಿ ತಡೆದುಹಿಡಿಯಬಲ್ಲದು. ಆಕಾಶ ಕ್ಷಿಪಣಿ ವ್ಯವಸ್ಥೆಯ ಪ್ರಮುಖ ಶಕ್ತಿ ಅದರ ಅತ್ಯಾಧುನಿಕ ರಡಾರ್ ಸಂಯೋಜನೆಯಲ್ಲಿದೆ. ಈ ವ್ಯವಸ್ಥೆಯ ಹೃದಯ ಭಾಗವೆನಿಸಿಕೊಂಡಿರುವ ರಾಜೇಂದ್ರ ರಡಾರ್ 3D ಪ್ಯಾಸಿವ್ ಎಲೆಕ್ಟ್ರಾನಿಕ್ಲಿ ಸ್ಕಾನ್ ಮಾಡಬಹುದಾದ PESA ರಡಾರ್. ಇದು ಒಟ್ಟಾರೆ 64 ಗುರಿಗಳನ್ನು ಸಮಕಾಲೀನವಾಗಿ ಪತ್ತೆಹಚ್ಚಿ 8 ಕ್ಷಿಪಣಿಗಳನ್ನು ನಿರ್ದಿಷ್ಟ ಗುರಿಗಳ ಮೇಲೆ ಹಾಗೂ 4 ಗುರಿಗಳ ಮೇಲೆ ತಕ್ಷಣದ ದಾಳಿ ನಡೆಸಲು ಸಾಧ್ಯವಾಗುತ್ತದೆ. ಇದು ಆಕಾಶ ಕ್ಷಿಪಣಿಗೆ ಬಹು ಗುರಿ ಹೊಡೆತ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಆಕಾಶ ಕ್ಷಿಪಣಿಯು ಮ್ಯಾಕ್ 2.5 ರಿಂದ ಮ್ಯಾಕ್ 3.5 ಅಂದರೆ 4200 ಕಿಲೋಮೀಟರ್ ಪ್ರತಿ ಗಂಟೆ ವೇಗವನ್ನು ತಲುಪಬಲ್ಲದು.